ಸ್ನೇಹಿತರೆ ನಮಸ್ಕಾರ. 20 ನಿಮಿಷಗಳಲ್ಲೇ ಕೇವಲ ಈ ವಿಮಾನ ಕಣ್ಮರೆ ಆಗಿಬಿಡುತ್ತೆ. 7 ಜನ ಈ ಒಂದು ವಿಮಾನದಲ್ಲಿ ಸಾವನ್ನಪ್ತಾರೆ. ಹೌದು ಸ್ನೇಹಿತರೆ, ಈ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿರೋದಾದರೂ ಹೇಗೆ, ಈ ದುರಂತಕ್ಕೆ ಏನು ಕಾರಣ? ಸಾಲು ಸಾಲಾಗಿ ನಾವು ಈ ವಿಮಾನ ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ಮೊನ್ನೆ ಪ್ಲೇನ್ ಕ್ರ್ಯಾಶ್ ಆಯ್ತಲ್ವ, ಅಜಿತ್ ಪವಾರ್ ವಿಮಾನ ದುರಂತ ಆಯಿತು. ಅದಿನ್ನೂ ಕೂಡ ಮಾಸುವ ಮುನ್ನವೇ ಮತ್ತೊಂದು ವಿಮಾನ ಅಪಘಾತಕ್ಕೀಡಾಗಿದೆ. ಹೌದು, ರಾಂಚಿಯಿಂದ ದೆಹಲಿಗೆ ಪ್ರಯಾಣಿಸುತ್ತಿರುವ ಏರ್ ಆಂಬ್ಯುಲೆನ್ಸ್ ಒಂದು ಸೋಮವಾರ ದಿನ ಅಪಘಾತಕ್ಕೀಡಾಗಿದೆ. ಹಾಗಾದರೆ ಏರ್ ಆಂಬ್ಯುಲೆನ್ಸ್ನಲ್ಲಿರುವಂತಹ 7 ಜನರು ಕೂಡ ಈಗ ಸಾವನ್ನಪ್ಪಿದ್ದಾರೆ. ಏರ್ ಆಂಬ್ಯುಲೆನ್ಸ್ನಲ್ಲಿ ಕೂಡ ಈಗ ಇಬ್ಬರು ಪೈಲಟ್ ಜೊತೆಗೆ 5 ಜನರು ಅಲ್ಲಿಂದ ಪ್ರಯಾಣ ಮಾಡ್ತಾಯಿದ್ರು. ಹೀಗಾಗಿ ರಾಂಚಿಯಿಂದ ದೆಹಲಿಗೆ ಸಾಗ್ತಕ್ಕಂತಹ ಈ ಏರ್ ಆಂಬ್ಯುಲೆನ್ಸ್ ಇದ್ದಕ್ಕಿದ್ದಂತೆ ನಿಯಂತ್ರಣ ಕಳೆದುಕೊಂಡು ಅಪಘಾತಕ್ಕೀಡಾಗಿದೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ಯಾತಕ್ಕೆ ಈ ರೀತಿ ಪ್ರಾಬ್ಲಮಲ್ಲಿ ಕ್ರಿಯೇಟ್ ಆಯಿತು. ಈಗಾಗಲೇ ತನಿಖೆ ನಡೆದಿದೆ. ಆ ತನಿಖೆಯಲ್ಲಿ ಏನು ವರದಿ ಬಂದಿದೆ, ಹೊರಬಿದ್ದಿದೆ, ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಯಾವ ಕಾರಣಕ್ಕಾಗಿ ಎಲ್ಲಿಂದ ಎಲ್ಲಿಗೆ ವಿಮಾನ ಸಾಗ್ತಾ ಇತ್ತು, ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ದೇಶದ ಎಲ್ಲ ಜನರು ಕೂಡ ತಿಳ್ಕೊಳ್ಬೇಕಾಗಿರತಕ್ಕಂತಹ ವಿಷಯನೇ. ಸ್ನೇಹಿತರೆ, ಈ ಏರ್ ಆಂಬ್ಯುಲೆನ್ಸು ರಾಂಚಿಯಲ್ಲಿರ್ತಕ್ಕಂತಹ 41 ವರ್ಷದ ಸಂಜಯ್ ಕುಮಾರ್ ಅನ್ನುವವರನ್ನು ಉತ್ತಮ ಚಿಕಿತ್ಸೆಗಾಗಿ ದೆಹಲಿಗೆ ಸಾಗಿಸ್ತಾ ಇದ್ರಂತೆ. ಸೊ ಒಟ್ಟು 2 ಜನ ಪೈಲಟ್ಗಳು, ಇನ್ನು 5 ಜನ ಇವರ ಜೊತೆಗಿರ್ತಕ್ಕಂಥವರು. ಹೀಗಾಗಿ ಇವರು ಉತ್ತಮ ಚಿಕಿತ್ಸೆಗಾಗಿ ಸಂಜಯ್ ಎನ್ನುವಂಥವರನ್ನು ಅಲ್ಲಿಂದ ಒಂದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾಯಿದ್ರು, ದೆಹಲಿಗೆ. ಸೊ ಬೆಂಕಿಯಲ್ಲಿ ಅವರು ತೀವ್ರವಾಗಿ ಸುಟ್ಟು ಗಾಯಗಳಿಗೆ ಒಳಗಾಗಿ ದೇವ ಕಮಲ್ ಆಸ್ಪತ್ರೆಗೆ ದಾಖಲಾಗಿದ್ದರಂತೆ. ಈ ಅಪಘಾತ ಯಾವಾಗ ಮತ್ತು ಹೇಗೆ ಸಂಭವಿಸಿತ್ತು ಅನ್ನುವಂಥದ್ದನ್ನು ನಾವು ನೋಡೋಣ. DGCA ಪ್ರಕಾರ ಏರ್ ಆಂಬ್ಯುಲೆನ್ಸ್ ರಾಂಚಿಯಿಂದ ದೆಹಲಿಯಲ್ಲಿ ಸಂಜೆ 7:11ಕ್ಕೆ ಹೊರಟಿತ್ತು. ಹಾರಾಟದ ಸಮಯದಲ್ಲಿ ಅದು ಇದ್ದಕ್ಕಿದ್ದಂತೆ ಸಂಜೆ 7:34ಕ್ಕೆ ವಾಯು ಸಂಚಾರ ನಿಯಂತ್ರಣ ATC ಯೊಂದಿಗಿನ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ವಿಮಾನ ಇದಕ್ಕಿದ್ದಂತೆ ನಿಯಂತ್ರಣ ಕೂಡ ತಪ್ಪುತ್ತೆ. ಅಧಿಕಾರಿಗಳು ತಕ್ಷಣವೇ ಹೈ ಅಲರ್ಟ್ ಘೋಷಿಸ್ತಾರೆ. ಅದಾದ ಬಳಿಕ ವಿಮಾನವು ಛತ್ರಾ ಜಿಲ್ಲೆಯ ಸಿಮಾರಿಯಾ ಪೊಲೀಸ್ ಠಾಣೆಯ ಪ್ರದೇಶದ ಕಮರ್ಟಂಡ್ ಗ್ರಾಮದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಪತನಗೊಂಡಿದೆ ಎಂದ ವರದಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ವಿಮಾನ ಅಪಘಾತಕ್ಕೆ ಕಾರಣವೇನು, ಇದು ಕೂಡ ನಾವು ನೋಡಲೇಬೇಕು. ರಾಂಚಿಯಿಂದ ದೆಹಲಿಗೆ ಏರ್ ಆಂಬ್ಯುಲೆನ್ಸ್ ಅಪಘಾತಕ್ಕೆ ಕಾರಣ ಇನ್ನೂ ಪತ್ತೆಯಾಗಿಲ್ಲ ಸ್ನೇಹಿತರೆ. ಯಾಕಂದರೆ ಅಲ್ಲಿ ಒಳಗಿರ್ತಕ್ಕಂತಹ ಪೂರ್ತಿಯಾಗಿ 7 ಜನ ಇದ್ದಂಥವರು ಸಾವನ್ನಪ್ಪಿದ್ದಾರೆ. ಇನ್ನು ಮೈಕ್ಗಳು ಏನಾದರೂ ರಿಕಾರ್ಡ್ಗಳು ಪತ್ತೆ ಆಗ್ತಾ ಇದೆಯಾ ಅಂತಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ತನಿಖೆ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಇಲ್ಲ ಯಾವುದಾದ್ರೂ ನೀವು ನ್ಯೂಸಲ್ಲಿ ನೋಡಿದರೆ ಅದು ಊಹಾಪೋಹಗಳು ಮಾತ್ರ, ಹಾಗಾಯಿತು ಹೀಗಾಯಿತು ಅಂತ ನೀವು ಅಷ್ಟೇ ಕೇಳ್ಬೋದು ಹೊರತು ಅಲ್ಲಿ ಎಕ್ಸಾಕ್ಟ್ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಅದು ತನಿಖೆ ನಡೀತಾ ಇದೆ. ಇನ್ನು ಯಾವ ಕಂಪನಿಯ ಏರ್ ಆಂಬ್ಯುಲೆನ್ಸ್ ಅಂದರೆ ಏರ್ ಆಂಬ್ಯುಲೆನ್ಸ್ ರೆಡ್ ಬರ್ಡ್ ಏರ್ಬೇಸ್ ಇದು. ಅದೇ ರೀತಿಯಾಗಿ ಇದು VTAJV ಅಂತ ಇದರ ಹೆಸರು. ಈ ಒಂದು ವಿಮಾನ ಈಗ ದುರಂತಕ್ಕೆ ಈಡಾಗಿದೆ. ಸ್ನೇಹಿತರೆ, ಇದರಲ್ಲಿ ಯಾರ್ಯಾರು ಸಂಚಾರ ಮಾಡ್ತಾಯಿದ್ರು, ಪ್ರಯಾಣ ಮಾಡ್ತಾಯಿದ್ರು ಅಂತ ನಾವು ನೋಡೋಣ. ಕ್ಯಾಪ್ಟನ್ ವಿವೇಕ್ ವಿಕಾಸ್ ಬಿಲಾಗತ್ ಅಂತ, ಇನ್ನು ಕ್ಯಾಪ್ಟನ್ ಸವರ್ದೀಪ್ ಸಿಂಗ್ ಅಂತ, ಇವರಿಬ್ಬರು ಈ ಒಂದು ವಿಮಾನವನ್ನು ಚಲಾಯಿಸ್ತಾ ಇದ್ದರು. ಇನ್ನು ಉಳಿದಂತಹ 5 ಜನರು ಸಂಜಯ್ ಕುಮಾರ್ ಇವರು ರೋಗಿ, ಇನ್ನು ಅರ್ಚನಾ ದೇವಿ ಸರ್ವೆಂಟ್, ಇನ್ನು ದೂರು ಕುಮಾರ್ ಅಂತ ಸರ್ವೆಂಟ್ ಇವರು ಕೂಡ, ಹಾಗೆ ಡಾಕ್ಟರ್ ವಿಕಾಸ್ ಕುಮಾರ್ ಗುಪ್ತಾ ಇವರು ವೈದ್ಯರಾಗಿರ್ತಾರೆ. ಇನ್ನು ಸಚಿನ್ ಕುಮಾರ್ ಮಿಶ್ರಾ ಪ್ಯಾರಾಮೆಡಿಕ್ ಅಂತ. ಸೊ ಇಷ್ಟು ಜನ ಈ ಒಂದು ವಿಮಾನ ದುರಂತದಲ್ಲಿ ಅಂತ್ಯ ಆಗಿದ್ದಾರೆ. ಹೌದು ಸ್ನೇಹಿತರೆ, ನಿಜಕ್ಕೂ ಕೂಡ ಇದು ವಿಷಾದಕರ ವಿಷಯ. ಹೌದು, ಒಂದಾದ ಮೇಲೆ ನಾವು ಈ ವಿಮಾನ ದುರಂತಗಳನ್ನು ನಾವು ದೇಶದಲ್ಲಿ ನೋಡ್ತಾನೆ ಇದ್ದೀವಿ. ಅಂಥದ್ದೇನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲು ಸಾಲಾಗಿ ವಿಮಾನ ದುರಂತಗಳನ್ನು, ಪ್ಲೇನ್ ಕ್ರ್ಯಾಶ್ ಆಗಿರುವಂಥದ್ದು ನಮ್ಮ ದೇಶದಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ. ಒಂದಾದ ಮೇಲೆ ಒಂದು ಆ ಕೇಸ್ಗಳು ಮುಗಿತಾ ಇರೋದಿಲ್ಲ. ಆ ಒಂದು ವಿಷಯ ಇನ್ನೂ ಮಾಸಿರೋದಿಲ್ಲ.
ಹೀಗಾಗಿ ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಮಾನ ಕ್ರ್ಯಾಶ್ ಆಗಿಬಿಡೋದು. ಈ ರೀತಿ ಸಾಲಾಗಿ ಘಟನೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸಮಸ್ಯೆ ಇದೆ, ಅದ್ರ ಬಗ್ಗೆ ಒಂದಿಷ್ಟು ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಸದ್ಯಕ್ಕೆ ಈ ವಾಯು ಈಗ ಒಂದು ಹವಾಮಾನದ ಕಾರಣಕ್ಕಾಗಿಯೂ ಕೂಡ ಈ ರೀತಿ ದುರಂತಗಳು ಆಗುತ್ತವೆ ಸಾಮಾನ್ಯವಾಗಿ. ಹೀಗಾಗಿ ಆದಷ್ಟು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡೇ ವಿಮಾನವನ್ನು ಮೇಲಕ್ಕೆ ಹಾರಿಸಿರ್ತಾರೆ. ಆದರೆ ಹೆಚ್ಚು ಕಡಿಮೆ ಹೆಚ್ಚಾಗಿ ಗಾಳಿ ಬೀಸಿರೋದ್ರಿಂದ ಆಟೋಮೆಟಿಕ್ ಆಗಿ ವಾಯು ಪ್ರವಾಹ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಊಹಿಸದೇ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ವಾಯು ಕಾರಣಕ್ಕಾಗಿ ಈ ರೀತಿ ಸಂಭವಿಸ್ತವೆ. ಸೊ ನೋಡೋಣ ಇದ್ರ ಬಗ್ಗೆ ಯಾತಕ್ಕೆ ಈ ರೀತಿ ಆಯಿತು ಅನ್ನುವಂತಹ ವರದಿ ಅಂತೂ ಸಿಕ್ಕಿಲ್ಲ. ಸೊ ಹಾಗಾಗಿ ಕಾಯ್ದು ನೋಡೋಣ. ಆದರೆ ಇಂತಹ ದುರಂತಗಳು ಮತ್ತೆ ಆಗಬಾರದು ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಇದನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ. ಇದರ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.